ಹಲೋ! ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಹೀಗಿದೆ. ಕಳೆದ ಒಂದು ವಾರದಿಂದ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ಎಲ್ರೂ ನೋಡಿದ್ರಾ? ಸೊ, ಬಿಗ್ ಬಾಸ್ ಮನೆಗೆ 5 ಜನ ಅತಿಥಿಗಳು ಆಗಮಿಸಿದ್ರು. ಸೊ, ಅವರ ಆತಿಥ್ಯವನ್ನ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್‌ಗಳು ಮಾಡಬೇಕಾಗಿತ್ತು. ಬಿಗ್ ಬಾಸ್ ಮನೆ ಬಿಬಿ ಪ್ಯಾಲೇಸ್ ಆಗಿ ಕನ್ವರ್ಟ್ ಆಗಿತ್ತು. ಸೊ, ಅದರ ಪ್ರಕಾರ ಮನೆಯ ಕಂಟೆಸ್ಟೆಂಟ್‌ಗಳಿಗೆ ಅವರವರ ಜವಾಬ್ದಾರಿಗಳನ್ನ ವಹಿಸಿದ್ರು. ಸೊ, ಹೌಸ್ ಕೀಪಿಂಗ್ ಆಗಿರ್ಬೋದು, ಸರ್ವೆಂಟ್ ಆಗಿರ್ಬೋದು, ಕಿಚನ್ ಡಿಪಾರ್ಟ್‌ಮೆಂಟ್ ಹೀಗೇನೆ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿದ್ರು. ಸೊ, ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಕಂಟೆಸ್ಟೆಂಟ್‌ಗಳನ್ನ ಬಂದಂತಹ ಅತಿಥಿಗಳು ಟಾರ್ಗೆಟ್ ಮಾಡಿದ್ರು ಅಂತ ಹೇಳ್ಬೋದು. ಮನೆಗೆ ಬಂದ ದಿನದಿಂದಾನೇ ಸ್ವಲ್ಪ ಗಿಲ್ಲಿಯವರ ಜೊತೆ ಕಿರಿಕ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಗಿಲ್ಲಿಯವರ ಕೆಲವೊಂದು ಪದಬಳಕೆ ಕೂಡ ತಪ್ಪು. ಯಾಕೆಂದ್ರೆ ಬಿಟ್ಟಿ ತಿನ್ನೋಕ್ ಬಂದಿದ್ದೀರಾ, 2ನೇ ಮದ್ವೆನಾ, 3ನೇ ಮದ್ವೆನಾ ಅಂತ ಮಂಜಣ್ಣ ಅವರಿಗೆ ಕೇಳಿರುವಂತಹ ಈ ಒಂದು ಪದ ಬಳಕೆಯಿಂದಾನೇ ಗಿಲ್ಲಿ ಅವರು ಟಾರ್ಗೆಟ್ ಆದ್ರು ಅಂತ ಹೇಳ್ಬೋದು. ಅದೊಂದು ವಿಷಯವಾಗಿ ಅವರು ಕ್ಷಮೆ ಕೂಡ ಕೇಳಿದ್ರು. ಅಲ್ಲಿಗೆ ಆ ವಿಷಯ ಮುಗ್ದಿತ್ತು. ಇದಾದ ನಂತರ ಬಿಗ್ ಬಾಸ್ ಹೇಳ್ತಾರೆ, ಮನೆಗೆ ಬಂದಂತಹ ಅತಿಥಿಗಳಿಗೆ ಮನರಂಜನೆಯನ್ನ ನೀಡ್ಬೇಕು. ಸೊ, ಗಿಲ್ಲಿ ಅವರು ಮನೆಗೆ ಬಂದ ಅತಿಥಿಗಳನ್ನ ರೋಸ್ಟ್ ಮಾಡ್ಬೇಕು ಅಂತ. ಅದರ ಪ್ರಕಾರ ಗಿಲ್ಲಿಯವರು ಚೆನ್ನಾಗಿನೇ ಮನೆಗೆ ಬಂದಂತಹ ಅತಿಥಿಗಳನ್ನ ರೋಸ್ಟ್ ಮಾಡ್ತಾರೆ. ವ್ಯಾ, ತು ಅಂದ್ರೆ ನಾನು ವಾವ್ ಅನ್ನೋ ತರ ಬರ್ತಾರೆ ಗೆಸ್ಟ್‌ಗಳು ಅನ್ಕೊಂಡ್ರೆ, ವ್ಯಾ, ತು ಅನ್ನೋ ತರ ಬಂದಿದ್ರೆ, ಇದೆಲ್ಲ ಕಾಮನ್. ರೋಸ್ಟ್ ಮಾಡಿ ಅಂದ್ರೆ ಹೊಗಳಕ್ಕಾಗತ್ತಾ ಹೇಳಿ? ಅದೇ ರೀತಿಯಾಗಿ ಇವರು ರೋಸ್ಟ್ ಮಾಡಿದ್ರು. ಸೊ, ಅದೆಲ್ಲೂ ಎಲ್ಲೇ ಮೀರಿಲ್ಲ ಅಂತ ನನಗನ್ನಿಸ್ತು. ಆದ್ರೆ ಬಿಗ್ ಬಾಸೇ ಮಧ್ಯ ಪ್ರವೇಶಿಸಿ ಗಿಲ್ಲಿಯವರ ಒಂದು ರೋಸ್ಟು ಎಲ್ಲೇ ಮೀರ್ತಾ ಇದೆಯಾ ಅಂತ ಅಭಿಷೇಕ್ ಕ್ಯಾಪ್ಟನ್ ಆಗಿರೋದ್ರಿಂದ ಕೇಳಿದಾಗ ಅಭಿಷೇಕ್ ಅವರು ಹೌದು ಅಂತ ಒಪ್ಕೊಂತಾರೆ. ಅದಾದ್ಮೇಲೆ ಮತ್ತೆ ಪಾಪ ಗಿಲ್ಲಿ ಅವರು ಕ್ಷಮೆಯನ್ನ ಕೇಳುವಂಥದ್ದು. ಅದಷ್ಟೇ ಅಲ್ಲದೆ ನಿನ್ನೆ ಒಂದು ಎಪಿಸೋಡ್ ನೋಡಿದಾಗ ತುಂಬಾನೇ ಬೇಜಾರಾಯ್ತು. ಯಾಕೆ ಅಂದ್ರೆ ಮನೆಗೆ ಬಂದಾಗಿಂದ ಗಿಲ್ಲಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಕೆಲವೊಂದು ವಿಷಯಗಳಲ್ಲಿ ತಪ್ಪು ಮಾಡಿರ್ಬೋದು. ಆದ್ರೆ ಮಂಜಣ್ಣ ಅವರು ತುಂಬಾನೇ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿರುವಂಥದ್ದು. ಊಟದ ವಿಚಾರದಲ್ಲಿ ಅಂದ್ರೆ ಊಟ ಮಾಡುವಾಗ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾನೆ ಇದ್ರು. ಅವಾಗ ಎಲ್ಲರೂ ನಗ್ತಾ ಇದ್ರು. ಒಂದು ವಿಷಯ ಹೇಳ್ತಾರೆ. ಹೌದು, ನಿಮ್ಮ ಅಂದ್ರೆ ಇವಾಗ ನಿನ್ನೆ ಈ ತಟ್ಟೆಯಲ್ಲಿ ನಾನ್ ತಿಂತಾ ಇದ್ದೆ. ಇವಾಗ ನೀವ್ ತಿಂತಾ ಇದ್ದೀರಾ ಅಂತ ಹೇಳಿ. ಅಂದ್ರೆ ಅವರು ಬೇರೆ ಅರ್ಥದಲ್ಲಿ ಹೇಳಿದ್ರು ಗಿಲ್ಲಿ ಅವರು. ಅಷ್ಟೊತ್ತು ಕಾಮಿಡಿಯಾಗಿ ತೆಗೆದುಕೊಂಡಂತಹ ಮಂಜಣ್ಣ ಅವರು ಸಡನ್ ಆಗಿ ಸೀರಿಯಸ್ ಆಗಿ ಅವರ ಪದ ಬಳಕೆ ಕೂಡ ತಪ್ಪಾಗಿತ್ತು ಅಂತಾನೆ ಹೇಳ್ಬಹುದು. ಗಿಲ್ಲಿ ಅವರು ಏನ್ ಅನ್ಸ್ಕೊಂಡ್ರು ಅನ್ಸ್ಕೊಂತಾರೆ ಅಂತ ಹೇಳಿ ಬಂದ ಅತಿಥಿಗಳು ಏನೆಲ್ಲ ಪದ ಬಳಕೆ ಮಾಡಿದ್ದಾರೆ ಇದ್ರ ಬಗ್ಗೆ ದಯವಿಟ್ಟು ಕಿಚ್ಚನ ಪಂಚಾಯಿತಿಯಲ್ಲಿ ಮಾತಾಡಲೇಬೇಕು. ಸೊ, ಇದರಲ್ಲಿ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಇರ್ತಾರೆ ಅಂತ ಹೇಳಲಾಗಿದೆ. ಅದೇ ರಜತ್ ಮತ್ತೆ ಚೈತ್ರ ಅವರು ಇರ್ತಾರೆ ಅಂತ. ಇದ್ರ ಎಷ್ಟೋ ಮಟ್ಟಿಗೆ ಸರಿ ಅನ್ನೋದನ್ನ ಅಥವಾ ಇರ್ತಾರ ಅನ್ನೋದು ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಗೊತ್ತಾಗತ್ತೆ. ಆದ್ರೆ ಅತಿಥಿಗಳು ಅತಿಥಿಗಳಾಗಿರ್ದೆ ಇವ್ರು ಬೇರೆ ರೀತಿ ವರ್ಸೆನೆ ತೋರ್ಸಿದ್ರು ಅಂತ ಹೇಳ್ಬೋದು. ಗಿಲ್ಲಿ ಅವ್ರನ್ನ ಎಲ್ಲಾ ವಿಚಾರದಲ್ಲೂ ಟಾರ್ಗೆಟ್ ಮಾಡಿದ್ರು. ಅವರು ಎಷ್ಟು ಬೇಕಾದ್ರೂ ಅಥವಾ ಯಾವ ವಿಚಾರದಲ್ಲಿ ಬೇಕಾದ್ರೂ ಕಾಮಿಡಿ ಮಾಡ್ಬೋದಾಗಿತ್ತು. ಅದನ್ನ ಕಾಮಿಡಿಯಾಗೆ ಗಿಲ್ಲಿಯವರು ಸ್ವೀಕರಿಸ್ತಾ ಇದ್ರು. ಆದ್ರೆ ಇವರು ಕಾಮಿಡಿ ಮಾಡಿದಾಗ ನಗಾಡ್ಕೊಂಡು ಇದ್ದವರು ಸಡನ್ಲಿ ಯಾವುದೋ ಒಂದು ಪಾಯಿಂಟ್ ಅನ್ನ ಎತ್ಕೊಂಡು ಗಿಲ್ಲಿ ಅವ್ರ ಮೇಲೆ ರೇಗಾಡುವಂಥದ್ದು. ಮಂಜಣ್ಣ ಅವರು ಈ ಒಂದು ಸೀಸನ್‌ಗೆ ಬಂದಾಗಿಂದ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅತಿಥಿಗಳು ಅತಿಥಿಗಳಾಗಿರ್ಬೇಕು. ಇದ್ದಂತಹ ಕ್ಯಾಪ್ಟನ್ ಎಲ್ಲದರ ಬಗ್ಗೆ ನಿಗಾ ವಹಿಸ್ಬೇಕು. ಹೌಸ್ ಕೀಪಿಂಗ್, ಸರ್ವೆಂಟ್ ಯಾರ್ಯಾರು ಮಾಡ್ಬೇಕೋ ಆ ಕೆಲಸ ಅವರೇ ಮಾಡ್ಬೇಕು. ಆ ಒಂದು ರೂಲ್ಸ್ ಅನ್ನ ಮಂಜಣ್ಣ ಅವರು ಅಥವಾ ಮನೆಗೆ ಬಂದಂತ ಅತಿಥಿಗಳು ಮಾಡೋ ಹಾಗಿರ್ಲಿಲ್ಲ. ಅದನ್ನೂ ಕೂಡ ಮಂಜಣ್ಣ ಅವರೇ ಮಾಡಿದ್ರು. ಮನೆಯವರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡೇ ಇದ್ರು ಅಂತ ಹೇಳ್ಬೋದು. ಒಂದು ಮೊಟ್ಟೆ ವಿಷಯ ಕೂಡ ನಡೆಯುತ್ತೆ. ಊಟದ ವಿಚಾರ ಅಂದ್ರೆ ಗಿಲ್ಲಿ ಅವರು ಈ ರೀತಿ ಮಾತಾಡಿದ್ರು ಅನ್ನೋದಕ್ಕೂ ಮುಂಚೆ ಒಂದು ಮೊಟ್ಟೆ ವಿಚಾರ ಕೂಡ ನಡೆಯುತ್ತೆ. ಕಾವ್ಯ ಅವ್ರನ್ನ ಮೊಟ್ಟೆ ಕೇಳ್ತಾರೆ ನಮ್ಮ ಗಿಲ್ಲಿ ಅವರು. ಅವಾಗ ಹೆಣ್ಮಕ್ಳ ಹತ್ರ ಮೊಟ್ಟೆ ಇಸ್ಕೊಂತೀಯಲ್ಲ ನಾಚಿಕೆ ಆಗಲ್ವಾ? ಅದು ಇದು ಅಂತ ನಮ್ಮ ತ್ರಿವಿಕ್ರಮ್ ಅವರು ಮಾತಾಡ್ತಾರೆ. ಸೊ, ಇದೆಲ್ಲ ನೋಡಿದಾಗ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬಂದಂತ ಗೆಸ್ಟ್‌ಗಳು ಏನಂದ್ರು ಅನ್ಸ್ಕೋಬೇಕಾ? ಈಗ ಒಂದು ಬಿಬಿ ಪ್ಯಾಲೇಸ್ ಆಗಿದೆ. ಇವ್ರು ಎಂಜಾಯ್ ಮಾಡಕ್ ಬಂದಿದ್ದಾರೆ, ಪಾರ್ಟಿ ಮಾಡಕ್ ಬಂದಿದ್ದಾರೆ ಅಂದ್ರೆ ಪಾರ್ಟಿ ಮಾಡ್ಬೇಕು. ರೂಲ್ಸ್ ಮಾಡೋದಲ್ಲ. ಅಥವಾ ಇವ್ರು ಅಂದಿದ್ದೇ ಸರಿ, ಇವ್ರು ನಡೆದಿದ್ದೇ ದಾರಿ ಸರಿ ಅನ್ನೋ ತರ ಬಿಹೇವ್ ಮಾಡ್ಬಾರ್ದು. ನಿನ್ನೆ ಬಟ್ಟೆ ವಿಷಯದಲ್ಲೂ ಅಷ್ಟೇ ಗಿಲ್ಲಿ ಅವರು ಬನಿಯನ್ ಹಾಕೊಂಡು ಅವರು ಹೇಗ್ ಹೇಳೋದಿತ್ತು ಅಂದ್ರೆ, ಈಗ ಕಾಮನ್ ಆಗಿ ಬಟ್ಟೆ ಇದೆ ಕಣೋ ಹಾಕ್ಕೊಬೇಕು ನೀನು. ಅದನ್ನ ಬಿಟ್ಟು ಹಾಕಣಲ್ವಲ್ಲ, ಚೆನ್ನಾಗ್ ಕಾಣಿಸ್ತೀಯ ಇದೆಲ್ಲ ಬಟ್ಟೆ ಹಾಕೊಂಡ್ರೆ ಅನ್ನೋದನ್ನ ಬಿಟ್ಟು, ಇವ್ರಿಗೆ ಯಾವ ರೀತಿ ಪೋಟ್ರೆ ಮಾಡೋ ತರ ಇತ್ತು ಅಂದ್ರೆ, ಇವನ ಹತ್ರ ಇಷ್ಟೊಂದ್ ಬಟ್ಟೆ ಇದ್ರು, ಇವನ್ ಬನಿಯನ್ ಹಾಕೊಂಡು ಬಡವ ಅನ್ನೋ ತರ ಪೋಟ್ರೆ ಮಾಡ್ತಿದ್ದಾನೆ.
ಇವನು ಬಿಗ್ ಬಾಸ್ ಮನೆಯಲ್ಲಿ ಇದ್ಕೊಂಡು ಜನರನ್ನ ಆ ರೀತಿಯಾಗಿ ಎಮೋಷನಲ್ ಬ್ಲಾಕ್‌ಮೇಲ್ ಮಾಡ್ತಿದ್ದಾನೆ ಅನ್ನೋ ರೀತಿ ಇವರು ಪೋರ್ಟ್ರೇ ಮಾಡೋ ತರ ಇತ್ತು. ಸೊ, ಬಟ್ಟೆ ವಿಚಾರದಲ್ಲಿ ಅಷ್ಟೊಂದು ಮಾತಾಡುವಂತ ಅವಶ್ಯಕತೆ ಇರ್ಲಿಲ್ಲ ಮಂಜಣ್ಣ ಅವರು ಅಂತಾನೆ ಹೇಳ್ಬೋದು. ಅವ್ರ ಇಷ್ಟ ಗುರು. ಯಾಕೆಂದ್ರೆ ಕೆಲವೊಬ್ರಿಗೆ ಹಂಗೆ ಎಷ್ಟೇ ಬಟ್ಟೆ ಇದ್ರು ಅವ್ರು ಕಂಫರ್ಟಬಲ್ ಅದು. ಈಗ ಹಳ್ಳಿಯವರು ಕಾಮನ್ ಆಗಿ ಹೆಂಗೆ ಅಂತಂದ್ರೆ ಅವ್ರ ಹತ್ರ ಎಷ್ಟೇ ಚೆನ್ನಾಗಿರೋ ಬಟ್ಟೆ ಇದ್ರು ಅವ್ರ ಮನೆಯಲ್ಲಿ ಬನೀನು, ಪ್ಯಾಂಟು ಅಥವಾ ಶಾರ್ಟ್ಸ್ ಇದೇ ತರ ಹಾಕೊಂಡೇ ಇರೋದು. ಅವ್ರವ್ರ ಕಂಫರ್ಟಬಲ್ ಅದು. ಅದ್ರ ಬಗ್ಗೆ ಮಾತಾಡ್ಬೇಕಾ? ಸೊ, ಇಷ್ಟೊಂದ್ ಜನ ವೀಕ್ಷಕರಿದ್ದೀರಾ. ನೀವೆಲ್ಲ ಅವ್ನು ಹಾಕುವಂತಹ ಬಟ್ಟೆ ಅಥವಾ ಅವನು ಆ ತರ ಇದಾನೆ, ಬಡವ ಅನ್ನೋದಕ್ಕೋಸ್ಕರ ನೀವು ಅವನನ್ನ ಇಷ್ಟಪಡ್ತಾ ಇದ್ದೀರಾ? ಅಥವಾ ಅವನು ಆಡ್ತಾ ಇರೋ ರೀತಿ, ಅವನ ಕಾಮಿಡಿಗೆ ನೀವೆಲ್ರೂ ಇಷ್ಟಪಟ್ಟಿದ್ದೀರಾ? ಸೊ, ಈ ತರ ಎಲ್ಲ ಹೇಳೋದು ತಪ್ಪಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಸೊ, ತುಂಬಾನೇ ಟಾರ್ಗೆಟ್ ಮಾಡ್ತಿದ್ದಾರೆ ಇಲ್ಲಿ ಗಿಲ್ಲಿ ಅವರನ್ನ ಅಂತಾನೆ ಹೇಳ್ಬೋದು. ಮೋಕ್ಷಿತ ಒಬ್ರನ್ನ ಬಿಟ್ಟು ಉಳ್ದವ್ರೆಲ್ಲ ಅತಿಥಿಗಳ ತರ ಬಿಹೇವ್ ಮಾಡ್ಲೇ ಇಲ್ಲ. ಅದಷ್ಟೇ ಅಲ್ಲದೆ ಪಾಪ ಗಿಲ್ಲಿ ಅವರಿಗೆ ಹೆಣ್ಣು ವೇಷ ಧರಿಸಿದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಸ್ವಲ್ಪ ಬೇಜಾರ್ ತರುವಂತ ವಿಷಯ. ಆದ್ರೆ ಗಿಲ್ಲಿ ಅವರು ಇದ್ಯಾವ್ದ್ರ ಬಗ್ಗೆನೂ ಕೂಡ ರಿಯಾಕ್ಟ್ ಮಾಡ್ಲಿಲ್ಲ. ಶೇವಿಂಗ್ ಮಾಡಿದ್ರು. ಮೊದ್ಲು ಮಂಜಣ್ಣ ಅವರು ಒಂದು ರೀತಿಯಾಗಿ ಶೇವಿಂಗ್ ಮಾಡಿದ್ರು. ಅದಾದ್ಮೇಲೆ ಫುಲ್ ಶೇವ್ ಮಾಡಿದ್ರು. ಇದ್ಯಾವ್ದಕ್ಕೂ ಕೂಡ ಗಿಲ್ಲಿ ಅವರು ರಿಯಾಕ್ಟ್ ಮಾಡ್ಲಿಲ್ಲ. ಲೈವ್ ಅಪ್ಡೇಟ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಗಿಲ್ಲಿ ಅವ್ರಿಗೆ ಇಷ್ಟೆಲ್ಲ ಕೂಡ ಮಾಡಿದ್ದಾರೆ, ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಅಂತ. ಆದ್ರೆ ಎಪಿಸೋಡ್ ನೋಡಿದಾಗ ಗಿಲ್ಲಿ ಅವ್ರದೇ ತಪ್ಪು ಅನ್ನೋ ತರ ಪೋರ್ಟ್ರೇ ಆಗ್ತಾ ಇದೆ. ಸೊ, ಲೈವ್ ಯಾರ್ ನೋಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಇದ್ರಲ್ಲಿ ಯಾರ್ದು ತಪ್ಪು, ಯಾರ್ದು ಸರಿ ಅಂತ ಹೇಳಿ. ನಿನ್ನೆಯ ಒಂದು ಡೈನಿಂಗ್ ಏರಿಯಾದಲ್ಲಿ ಊಟ ಮಾಡ್ತಿರುವಾಗ ಚಿಕ್ಕ ವಿಷಯ ಅದು. ತಟ್ಟೆ ನಂದಾಗಿತ್ತು ಇಷ್ಟ್ ದಿನ ನಾನ್ ಊಟ ಮಾಡ್ತಾ ಇದ್ದೆ. ಇವಾಗ ನೀನ್ ಊಟ ಮಾಡ್ತಿದೀಯ. ಸೊ, ಇಟ್ಸ್ ಚಿಕ್ಕ ವಿಷಯ. ಅಲ್ಲಿ ಕಾಮಿಡಿ ನಡೀತಾ ಇತ್ತು. ಅದನ್ನೇ ದೊಡ್ಡದಾಗಿ ಊಟದ ವಿಷಯದಲ್ಲಿ ಈ ತರ ಎಲ್ಲ ಮಾತಾಡ್ಬೇಡ ಹಾಗೆ ಹೀಗೆ ಅಂತ ಮಂಜಣ್ಣ ಅವರು, ನಾನು ಊಟ ಬೆಲೆ ಕೊಡ್ತೀನಿ ಅದಕ್ಕೆ ಬಿಟ್ಟು ಹೋಗ್ತಾ ಇಲ್ಲ ಅಂತ ಹೇಳಿ ಕೊನೆಗೂ ಪಾಪ ಗಿಲ್ಲಿ ಅವರು ಊಟ ಮಾಡ್ದೇನೆ ಎದ್ದೋಗ್ತಾರೆ. ಇದೆಲ್ಲ ಕೂಡ ಬೇಸರವನ್ನ ತರಿಸುತ್ತೆ. ಇದೆಲ್ಲದರ ಬಗ್ಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಮಾತಾಡ್ಲೇಬೇಕು. ಅತಿಥಿಗಳು ಬಂದು ಅತಿಥಿಗಳಾಗಿದ್ರಾ? ಅಥವಾ ಗಿಲ್ಲಿ ಅವರು ಯಾವ ರೀತಿ ತಪ್ಪು ಮಾಡಿದ್ರು? ಗಿಲ್ಲಿ ಅವ್ರನ್ನೇ ಟಾರ್ಗೆಟ್ ಮಾಡೋದು ಪ್ರತಿ ಸಲ ತಪ್ಪು ಅನ್ಸುತ್ತೆ. ಕಿಚ್ಚ ಸುದೀಪ್ ಅವರೇ ದಯವಿಟ್ಟು ಈ ಸಲನಾದ್ರೂ ಯಾರ್ ತಪ್ಪು ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡಿ. ಇದರಲ್ಲಿ ಹೆಚ್ಚು ಪಾಲು ಅತಿಥಿಗಳದ್ದೇ ತಪ್ಪಾಗಿದೆ. ಅತಿಥಿಗಳು ಅತಿಥಿಗಳಾಗಿರ್ದೆ ಸೊ, ಇವರು ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋಣ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತಾ ಅಂತ. ಅದಷ್ಟೇ ಅಲ್ಲದೆ ಇವತ್ತಿನ ಒಂದು ಎಪಿಸೋಡಲ್ಲಿ ಅಥವಾ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರು ಮನೆಗೆ ಹೋಗ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿದೆ. ಓಕೆ. ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಒಂದು ಹೊಸ ಅಪ್ಡೇಟಲ್ಲಿ ನಾನ್ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.